ಸೂರ್ಯನ ಬೆಳಕು ಬಿದ್ರೆ ನಮಗೆ 7 ಕಲರ್ ಕಾಣ್ತಾವೆ. ಅದಕ್ಕೆ ವಿಬ್ರೋ ಅಂತೀವಿ. ವಿಬ್ರೋ ಅಂದ್ರೆ ನೀರಳ ಕಲರ್ ಒಂದು ಬೀಳ್ತದೆ, ಇಂಡಿಗೋ ಕಂದು, ಬ್ಲೂ ನೀಲಿ, ಹಸಿರು, ಯೆಲ್ಲೋ ಹಳದಿ ಬೀಳ್ತದೆ, ಆರೆಂಜ್ ಕಿತ್ತಳೆ ಬೀಳ್ತದೆ, ರೆಡ್ ಕೆಂಪು ಬೀಳ್ತದೆ. ಸನ್ ಈಸ್ ದ ಮಿಡಲ್ ಕಲರ್. ಸೂರ್ಯ ನಡಬೇಕಿನ ಬಣ್ಣವಾದಂದ್ರೆ ಹಸಿರು ಗ್ರೀನ್. ಪರಿವೇಶವರ್ಧಕ ಬಳಕೆ ಸೂರ್ಯನ ಛಾಯಾಗ್ರಹಣ ತೆಗೆಯುವಿಕೆ. ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರವನ್ನು ಅಸ್ಟ್ರೋಮೀಟರ್ ಯೂನಿಟ್ ಎನ್ನುವರು. ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರವನ್ನು ಏನಂತಾರೆ? ಆಸ್ಟ್ರೋನೋಮಿಕ್ ಯೂನಿಟ್ ಅಂತಾರೆ. ಬರಿಗಣ್ಣಿಲಿ ಕಾಣುವ ನಕ್ಷತ್ರ ಅಲ್ಫಾ ಸೆಂಟರ್. ನಮ್ಮ ಬರಿಗಣ್ಣಲ್ಲಿ ಕಾಣುವ ನಕ್ಷತ್ರ ಅಂದರೆ ಅಲ್ಫಾ ಸೆಂಟರ್. ಸೂರ್ಯನಿಂದ ಶಾಖವು ಭೂಮಿಗೆ ತಲುಪುವ ಪ್ರಕ್ರಿಯೆಯನ್ನು ರೇಡಿಯೇಷನ್ ಅಂತಾರೆ. ಸೂರ್ಯನ ಬೆಳಕು ಭೂಮಿಗೆ ತಲುಪ್ತಲ್ಲ, ಆ ಶಾಖಕ್ಕೆ ಅಂತಾರೆ ರೇಡಿಯೇಷನ್ ಅಂತಾರೆ. ಇಕ್ವಿನಾಕ್ಸ್ ಅರ್ಥ ಹಗಲು ಮತ್ತು ರಾತ್ರಿ ಒಂದೇ ಆಗಿರೋದನ್ನು ಇಕ್ವಿನೆನ್ಸ್ ಅಂತಾರೆ. ಪೂರ್ಣ ಸೂರ್ಯ ಗ್ರಹಣದ ವೇಳೆಯಲ್ಲಿ ಸೂರ್ಯನ ಯಾವ ಭಾಗ ಗೋಚರ? ಪೂರ್ಣ ಸೂರ್ಯಗ್ರಹಣ ಇರ್ತಲ್ಲ, ಆಗ ಯಾವ ಭಾಗ ಕಾಣ್ತದೆ ಸೂರ್ಯನ ಅಂದ್ರೆ ಕೊರೋನಾ ಕಾಣ್ತದೆ. ಕೊರೋನಾ. ಸೂರ್ಯನ ಉದಯ ಮತ್ತು ಹಸ್ತ ಸಮಯದಲ್ಲಿ ಕೆಂಪಾಗಿ ಕಾಣಲು. ಸೂರ್ಯ ಉದಯ ಮತ್ತು ಹಸ್ತ ಸಮಯದಲ್ಲಿ ಕೆಂಪಾಗಿ ಕಾಣ್ತಾನೆ. ಅದೇನಂತಾರೆ? ಬೆಳಕಿನ ವಕ್ರೀಭವನ, ರಿಫ್ಲೆಕ್ಷನ್ ಅಂದ್ರೆ ಕಾಣ್ತಾನೆ. ಆಂಡ್ರೋಮೆಡಾ ಗ್ಯಾಲಕ್ಸಿನಲ್ಲಿ ಸೂರ್ಯ ಆಂಡ್ರೋಮೆಡಾ ಗ್ಯಾಲಕ್ಸಿನಲ್ಲಿನ. ಸೌರವ್ಯೂಹದಲ್ಲಿ ಅತ್ಯಂತ ದೂರವಾದ ಕಾಯ ಕ್ವಾವೋರ್. ನಕ್ಷತ್ರ ನಡುವಿನ ಅಂತರ ಅಳೆಯಲು ಲೈಟ್ ಇಯರ್ ತೋತಾರೆ. ನಕ್ಷತ್ರಗಳ ನಡುವಿನ ಅಂತರ ಅಳೆಯಲು ಸೂರ್ಯ ಇನ್ನೊಂದು ಯಾವ್ದು ನಕ್ಷತ್ರ ನಡುವೆ ಅಂತರ ಅಳೆಯಲು ಲೈಟ್ ಇಯರ್. ಆಕಾಶದ ನಡುವಿನ ಅಂತರ ಅಳೆಯಲು ಆಕಾಶ ನಡುವಿನ ಅಂತರ ಅಳಿಸಿ ಪಾರ್ಸೆ ಕಳಿಸ್ತಾರೆ. ಭೂಮಿಯ ಮತ್ತು ಸೂರ್ಯನ ನಡುವಿನ ದೂರವನ್ನು ಅಳೆಯಲು ಎಸ್ಟ್ರೋನಾಮಿಕಲ್ ಬಳಸ್ತಾರೆ. ಕ್ವಾರ್ಟ್ ಮೈದಾನ ಸುಣ್ಣದ ಭೂಸ್ವರೂಪ. ಸುಣ್ಣದ ಭೂಸ್ವರೂಪ. ಹಗಲು ರಾತ್ರಿಗೆ ಕಾರಣ. ಹಗಲು ರಾತ್ರಿ ಅಲ್ಲ ಕಾರಣೇನು? ಭೂ ಅಕ್ಷದ ಒಲುವಿನ ಪರಿಭ್ರಮಣೆ. ಪರಿಭ್ರಮಣೆ ಅಂದರೆ ಭ್ರಮಣೆ ಅಂದರೆ ತಾನು ಸುತ್ತ, ಪರಿಭ್ರಮಣೆ ಮತ್ತೊಂದು ಸುತ್ತ. ಸೂರ್ಯ ನಮ್ಮ ಒಲುವೆನ ಸಮಾಂತರವಾದ 2 ಪ್ಲಾಟ್ಗಳನ್ನು ಕುಸಿತ ಮುಖಾಂತರ ರಿಕ್ಟ್ ಕಣಿವೆ ಉಂಟಾಗುತ್ತದೆ. ಸಮಾಂತರ 2 ಪ್ಲಾಟ್ಫಾರ್ಮ್ ಕುಸಿತ ಅಂದ್ರೆ ರಿಕ್ಟ್ ಕಣಿವೆ ಉಂಟಾಗ್ತದೆ. ಸ್ಥಳಾಕೃತಿಯ ನಕ್ಷೆಗಳನ್ನು ಭಾರತ ಸಮೀಕ್ಷೆ ಸರ್ವೆ ಆಫ್ ಇಂಡಿಯಾ. ಸ್ಥಳಾಕೃತಿ ನಕ್ಷೆಗಳನ್ನು ತೆಗಿತಾ ಸರ್ವೆ ಆಫ್ ಇಂಡಿಯಾ. ಉಷ್ಣ ಸಮೋಷ್ಣ ಶೀತವಾಗಿ ಗ್ರೀನ್ ಭೂಗೋಳಶಾಸ್ತ್ರ ತತ್ವವನ್ನು ವಿಂಗಡಿಸಿದ್ದಾನೆ. ಹಿಂಗೆ ಉಷ್ಣ ಸಮಶೀತೋಷ್ಣ ಶೀತ ವಲಯ ಹಿಂಗೆ ಯಾರು ಗ್ರೀಕ್ ಭೂಗೋಳಶಾಸ್ತ್ರಜ್ಞ ವಿಂಗಡಿಸ್ಯಾನ. ಸೇಂಟ್ ಮೇರಿಸ್ ದ್ವೀಪ, ತೆನ್ಸೋನೋ ದ್ವೀಪ ಉಡುಪಿಯಲ್ಲಿ, ಸೇಂಟ್ ಮೇರಿನೋ ದ್ವೀಪ ಅಥವಾ ತೆನ್ಸೋಪಾರ್ಸ್ ದ್ವೀಪ, ನೇತ್ರಾಣಿ ದ್ವೀಪ, ಪಿಜನ್ ಪಾರಿವಾಳ ದ್ವೀಪ. ಆದಿವಾಸಿಗಳಿಗೆ ಪರಿಶಿಷ್ಟ ವರ್ಗಕ್ಕೆ ಸೇರಲು ರಾಜ್ಯಪಾಲರನ್ನು ಮಾತನಾಡಬೇಕು. ಇದು ಒಂದು ಆದಿವಾಸಿಗಳನ್ನು ಪರಿಶಿಷ್ಟ ಜಾತಿಗೆ ಸೇರಿಸಬೇಕಂದ್ರೆ ರಾಜ್ಯಪಾಲ ಜೊತೆ ಮಾತಾಡಬೇಕು. ವಾತಾವರಣದಲ್ಲಿ ಸ್ತರಗಳ ಸಮೃದ್ಧವಾದ ತೇವಾಂಶದಿಂದ ಗುಡುಗು ನೀರುಗಾಳಿ ರೂಪುಗೊಳ್ಳುತ್ತವೆ. ಬರಗೈ ಸಿಂಹಗಳು ಹೆಚ್ಚು ಜನರು. ಭೂಮಿಯ ಸುತ್ತ ವೃತ್ತಾಕಾರದ ಕಕ್ಷೆಯಲ್ಲಿ ಒಂದು ಉಪಗ್ರಹ ಕಕ್ಷೆಯಲ್ಲಿಯೇ ರಿಮೋಟ್ ಕಂಟ್ರೋಲ್ನಿಂದ ಅದನ್ನು ಕಡಿಮೆ ತ್ರಿಜ್ಯದ ಕಕ್ಷೆಗೆ ತೆಗೆದುಕೊಂಡು ಬಂದರೆ ಉಪಗ್ರಹದ ಮೇಲಿನ ಗುರುತ್ವಾಕರ್ಷಣ ಬಲ ಅದರ ವೇಗಕ್ಕಿಂತ ಹೆಚ್ಚು. ಅಟ್ಲಾಂಟಿಕ್ ಸಾಗರ ಭೂಕವಚದ ಪದರಿನ ಚಲನೆಯಿಂದ ವಿಸ್ತಾರ. ಹಕ್ಕಿ ಹಾಲು ನದಿ ಮಿಸಿಸಿಪ್ಪಿ. ಕರಾವಳಿ ರೇಖೆಯ ಸಮಾಂತರವಾಗಿ ಚಲಿಸುವ ಪರ್ವತ ಕಣಿವೆಗಳ ಉಪಸಮುದ್ರದ ರಚನೆಯ ಕರಾವಳಿ ರೇಖೆಯನ್ನು ಡಾಲ್ಮೆಟಿಯನ್ ಎನ್ನುವರು. ಕಾಮನ ಬಿಲ್ಲಿನ ಕಾರಣ ಬೆಳಕಿನ ವಿಭಜನೆ. ಕಾಮನ ಬಿಲ್ಲಿನ ಬೆಳಕಿನ ವಿಭಜನೆ ಆಗಬೇಕು. ನ್ಯೂಸ್ ಪ್ರಿಂಟ್ ಪೇಪರ್ ಕೋಪರ್ನಿಕಸ್ ಅರಣ್ಯಗಳಿಂದ.
ಭಾರತವು ಯಾವ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಿದೆ? ಯಾವ ಕೇಳಬೇಕು, ಇದು ಕನ್ನಡ ಪರ ಕೇಳ್ತಿರ್ತಾನೆ. ರಬ್ಬರ್ ರಾಜ್ಯ ಕೇರಳ. ದೇಶ ಮಲೇಷಿಯಾ. 30 ಡಿಗ್ರಿ 50 ಡಿಗ್ರಿ ದಕ್ಷಿಣ, 30 ಡಿಗ್ರಿ 50 ಡಿಗ್ರಿ ಉತ್ತರ ವಾಯುಗುಣ. ಬೆಚ್ಚಗಿನಿಂದ ಬಿಸಿವರಿಸಿದ ಶುಷ್ಕ ಬೇಸಿಗೆ, ಸೌಮ್ಯ ಸಮೃದ್ಧವಾದ ತಂಪಾಗಿರುವ ಆರ್ದ್ರ ಚಳಿ. ಉಷ್ಣವಲಯದ ಕಾಡುಗಳು ಬಿಟ್ಟೆ ಮರ. ಮೊಟ್ಟೆಯನ್ನು ಕಾಡುಗಳು. ಅಕ್ವರ್ ಎಲ್ಲಿರೋ ಕಾಡುಗಳು. ತೇಗು ಮರ. ಮಿಲ್ಕಿವೇ ಸುಳ್ಳೆ ಆಕಾರದ ಗ್ಯಾಲಕ್ಸಿ ಅದ ಮಿಲ್ಕಿವೇ. ಆಕಾಶದಲ್ಲಿ ಬ್ಲಾಕ್ ಹೋಲ್ ಯಾವ ವಿಕಿರಣವನ್ನು ಹೊರಬರಲು ನೀಡುವುದಿಲ್ಲ. ಕಾರಣ ಅತಿ ಹೆಚ್ಚಿನ ಸಾಂದ್ರತೆ. ಚಂದ್ರ ಗೊತ್ತಾ ನಿನಗೆ? ಚಂದ್ರನ ಮೇಲೆ ಕಾರ್ಯ ನಿರ್ವಹಿಸುವ ಸಾಧನ ಸೈಪನ್. ನಮ್ಮ ತಂತಿಯ ಮೇಲೆ ನೇರವಾಗಿ ನೋಡಿದಾಗ ಕಂಡು ಬರುವುದಕ್ಕಿಂತ ಉದ್ದ ಹಸ್ತ ಸಮಯದಲ್ಲಿ ಚಂದ್ರನು ಗಾತ್ರ ದೊಡ್ಡನಾಗಿ ಅಗಿಯಲು ಕಾರಣ. ಇದು ಕೇವಲ ದೃಷ್ಟಿ ಭ್ರಮೆ, ಮೌನ. ಪೌರ್ಣಿಮೆಯ ಸಮಯ. ಸೂರ್ಯ ಚಂದ್ರನ ಮಧ್ಯ ಭೂಮಿ ಬಂದಾಗ ಪೌರ್ಣಿಮಾ. ಚಂದ್ರನು ಹೊಂದಿಲ್ಲ. ಬುಧ ಶುಕ್ರ. ಚಂದ್ರನು ಹೊಂದಿಲ್ಲ ಅಂದರೆ ಬುಧ ಶುಕ್ರ. ಉಪಗ್ರಹ ಹೊಂದಿಲ್ಲ. ಚಂದ್ರನ ಉಪಗ್ರಹ ಹೊಂದಿಲ್ಲ. ಚಂದ್ರನ ಮೇಲಿಂದ ಒಂದು ಬಂಡೆ ಅಂತಂದರೆ ಆ ತೂಕ ಬದಲಾವಣೆ. ದ್ರವ್ಯರಾಶಿ ಆಗಲ್ಲ. ಮಾತ್ರ ತೂಕ ಆಗ್ತದೆ, ದ್ರವ್ಯರಾಶಿ ಆಗಲ್ಲ. ಚಂದ್ರನಿಂದ ಭೂಮಿಗೆ ಬಂಡೆ ತಂದರೆ ತೂಕ ಬದಲಾಗುವುದು, ದ್ರವ್ಯರಾಶಿ ಇಲ್ಲ. ಚಂದ್ರನಿಗೆ ಭೂಮಿಗೆ ಸುತ್ತಲೂ 27.32 ದಿನ ಬೇಕು. ಚಂದ್ರನಿಗೆ ಭೂಮಿಯನ್ನು ಸುತ್ತಲೂ 27.32 ದಿನ ಬೇಕು. ಚಂದ್ರಗ್ರಹಣ ಮಧ್ಯ. ಭೂಮಿ ಚಂದ್ರ ಸೂರ್ಯ ಮಧ್ಯ ಬರ್ತಾನೆ. ಚಂದ್ರಗ್ರಹಣ ಆಯ್ತಂದ್ರೆ ಚಂದ್ರ ಮಧ್ಯ ಬರ್ತಾನೆ. ಭೂಮಿಯಿಂದ ನೋಡಿದಾಗ ಚಂದ್ರನ ಒಂದೇ ಬಿಂಬ ಕಾಣಲು ಚಂದ್ರನ ಪರಿಭ್ರಮಣ ಕಾಲಾವಧಿ ಒಂದೇ ಇರುವುದರಿಂದ, ಭ್ರಮಣ ಮತ್ತು ಪರಿಭ್ರಮಣ ಒಂದೇ ಇರುವುದರಿಂದ ಚಂದ್ರನ ಒಂದೇ ಬದಿ ಕಾಣುತ್ತೆ ನಮಗೆ. ಗಾಳಿಯ ವೆಲಾಸಿಟಿ ಅಳಿಕ ಅನಿಮಿಯಾ ಮೀಟರ್ ಬಳಸ್ತಾರೆ. ಸಾಗರ ಆಳಲಿಕ ಪ್ಯಾಥೋಮೀಟರ್ ಬಳಸ್ತಾರೆ. ಭೂಕಂಪದ ತೀವ್ರತೆ ರಿಕ್ಟರ್ ಮಾಪನ ಬಳಸ್ತಾರೆ. ಭೂಕಂಪದ ತೀವ್ರತೆ ಮತ್ತು ಸಿಸ್ಮೋಗ್ರಾಫಿಯಿಂದ ಅಳಿತಾರೆ. ಈಗ ಭೂಮಿ. ವಾತಾವರಣದಲ್ಲಿ ಬಿಸಿಯಾಗುವುದು ಭೂಮಿಯಿಂದ ಹೊರತು ವಿಕಿರಣದಿಂದ. ವಾತಾವರಣ ಬಿಸಿ ಆಗ್ಬೇಕಂದ್ರೆ ಭೂಮಿಯಿಂದ ಹೊರತು ವಿಕಿರಣದಿಂದ ಅಲ್ಲ. ಭೂಮಿ ಉಷ್ಣ ಬಿಡ್ತಂದರೆ ವಾತಾವರಣ ಬಿಸಿ ಆಗ್ತದೆ. ಭೂಮಿಯ ತ್ರಿಜ್ಯ 6311 ಕಿಲೋಮೀಟರ್. ಭೂಮಿಯ ಸಮಭಾಜಕ ಸುತ್ತಳತೆ 40,076. ಧ್ರುವದಲ್ಲಿ 40,006. ಅದಕ್ಕೆ 70% ಕಮ್ಮಿ. ಭೂಮಿಯ ವಿಮೋಚನೆ ವೇಗ 11.2 ಕಿಲೋಮೀಟರ್. ಭೂಮಿಗೆ ತನ್ನ ಸುತ್ತುವುದು ರೊಟೇಷನ್ ಅಕ್ಷಭ್ರಮಣೆ ಅಥವಾ ಅಕ್ಷಭ್ರಮಣೆ. ಭೂಮಿಯ ತನ್ನ ಸೂರ್ಯನ ಸುತ್ತು ಪರಿಭ್ರಮಣೆ. ತನ್ನ ಭೂಮಿ ಸೂರ್ಯನ ಸುತ್ತಲ ಪರಿಭ್ರಮಣೆ, ಬರೀ ತಾನು ಸುತ್ತದ ಅಕ್ಷಭ್ರಮಣೆ. ಭೂಮಿಯು ಸೂರ್ಯನ ಸುತ್ತುತ್ತದೆ ಎಂದು ಹೇಳಿದವರು ಆರ್ಯಭಟ್. ವಾತಾವರಣದಲ್ಲಿ ಬಿಸಿಯಾಗಲು ಭೂಮಿಯ ಹೊರಸೂಸುವ ಕಾರಣದಿಂದ. ಭೂಮಿ ಕಿರಣ ಹೊರಸೂಸುವುದರಿಂದ ವಾತಾವರಣ ಬಿಸಿ ಆಗ್ತದೆ. ಮರುಭೂಮಿ. ದೊಡ್ಡ ಮರುಭೂಮಿ ಸಹಾರಾ ಉಷ್ಣ ವಲಯ ಮರುಭೂಮಿ. ಸಸ್ಯಗಳು ಕಳ್ಳಿ, ಗಜೂರು, ಬಬೂಲ. ಸಹಾರಾ ಮರುಭೂಮಿ ಆಫ್ರಿಕಾದಾಗ. ಪನಾಮ ಕಾಲುವೆ ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಬೆರೆಸ್ಬಡಿಸ್ತದೆ. ಪನಾಮ ಕಾಲುವೆ ಪೆಸಿಫಿಕ್, ಅಟ್ಲಾಂಟಿಕ್, ದಕ್ಷಿಣ ಅಮೇರಿಕಾ, ಉತ್ತರ ಅಮೇರಿಕಾ ಬೇರ್ಪಡಿಸ್ತದೆ. ಸುಯೇಜ್ ಕಾಲುವೆ ಏಷ್ಯಾ ಆಫ್ರಿಕಾ ಏಷ್ಯಾ ಮತ್ತು ಆಫ್ರಿಕಾ. ಸುಯೇಜ್ ಕಾಲುವೆ ಏಷ್ಯಾ ಆಫ್ರಿಕಾ. ಅದು ಮೆಡಿಟರೇನಿಯನ್ ಸಮುದ್ರ, ಕೆಂಪು ಸಮುದ್ರ ಬೇರ್ಪಡಿಸ್ತದೆ. ಹವಾಮಾನದ ಅಧ್ಯಯನ ಮಿಟಿಯಾರಾಲಜಿ. ಹವಾಮಾನದ ಅಧ್ಯಯನ ಮಾಡೋದು ಮಿಟಿಯಾರಾಲಜಿ. ಆಫ್ರಿಕಾದಲ್ಲಿ ಎತ್ತರ ಪರ್ವತ ಕಿಲಿಮಂಜಾರೋ, ಅದು ತಾಂಜಾನಿಯಾ ದೇಶದಾಗ ಅದ.
ದಕ್ಷಿಣ ಅಮೆರಿಕಾದಲ್ಲಿ ಮೌಂಟ್ ಅಂಕೋಗಾವಾ ಅರ್ಜೆಂಟೈನ್ ದೇಶದಾಗ ಅದ. ಉತ್ತರ ಅಮೇರಿಕಾದಾಗ ಮೌಂಟ್ ಕಿಲಿಮಂಜಾರೋ, ಮೌಂಟ್ ಕಿಲ್ನೇಲಿ ಇದು ಅಮೇರಿಕಾ ಅಲಾಸ್ಕಾದಾಗ ಅದ. ಮೌಂಟ್ ಲಿಬ್ಸನ್ ಯುರೋಪ್ದಾಗ ರಷ್ಯಾದಾಗ ಅದು. ಆಸ್ಟ್ರೇಲಿಯಾದಾಗ ಮೌಂಟ್ ಕೋಸಿಸ್ಟುಕೋ ಅದ. ಗಾಳಿಯ ಪದದಿಂದ ವಿಮೋಚನೆ ಕೊರಿಯಲೆನ್ಸ್ ಬಲ. ಹೆಚ್ಚು ಲವಣಾಂಶ ಸಮುದ್ರ ವ್ಯಾನ್ ಸರೋವರ ಟರ್ಕಿದಾಗ ಹೆಚ್ಚು ಲವಣಾಂಶ. ಡೆಡ್ ಸಿ ಮೃತ್ಯ ಸಮುದ್ರ ಜುಡಾನ್ದಾಗ ಅದ. ಡೊಂಕು ಸರೋವರಗಳು ಎಕ್ಸಿಬೋ. ವಾತಾವರಣದ ಬೇರೆ ಬೇರೆ ಭಾಗದಲ್ಲಿ ಏಕರೀತಿಯಾಗಿ ಕಾಯಿಸುವಿಕೆ ಬಿಸಿಲುಗುದುರೆ ಮರೀಚಿಕೆ. ಅರೋರ್ ಬೆರಿಲಿಯೋ ಉತ್ತರದಲ್ಲಿ, ಅರೋರ ಅಸ್ಟಿಲೈಜ್ ದಕ್ಷಿಣದಲ್ಲಿ. ನಾರ್ಡ್ ಚಾರ್ಲ್ಸ್ ಐರ್ಲೆಂಡ್ ಬ್ರಿಟನ್ಸ್. ಮನುಷ್ಯ ಭಾರ ಧ್ರುವದಲ್ಲಿ ಹೆಚ್ಚು. ಭೂಖಂಡ ಬೇರೆಯಾಗಲು ರಾಚನಿಕ್ ಪ್ರಕ್ರಿಯೆ. ಪೆಸಿಫಿಕ್ ಮರೀನಾ ಕಂದು. ಅಟ್ಲಾಂಟಿಕ್ ಹಿಂದೂ ಜಾವಾ. ಪನಾಮ ಕಾಲುವೆ ಪೆಸಿಫಿಕ್ ಅಟ್ಲಾಂಟಿಕ್ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಬೆಂಬಲಿಸ್ತಾ. ಏಷ್ಯಾ ಆಫ್ರಿಕಾ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಅಟ್ಲಾಂಟಿಕ್ ಯುರೋಪ್ ಆಸ್ಟ್ರೇಲಿಯಾ ದೊಡ್ಡ ಖಂಡಗಳೆಲ್ಲವು. ಮಳೆಕಾಡು ಸಂಶೋಧನಾ ಕೇಂದ್ರ ಜೋಹಟ್. ಮಳೆಕಾಡು ಸಂಶೋಧನಾ ಕೇಂದ್ರ ಜೋಹಟ್. ಜೂನ್ ಸೂರ್ಯ ಸಂಕ್ರಾಂತಿ ವೃತ್ತ ಮುಂದೆ ಇರ್ತಾನೆ. ಡಿಸೆಂಬರ್ ಸೂರ್ಯ ಮಕರ ಸಂಕ್ರಾಂತಿ ಮೇಲೆ ಇರ್ತಾನೆ. ಮಾರ್ಚ್ನಾಗ ಸೂರ್ಯ ಸಮವಾಯ ವೃತ್ತ ಮ್ಯಾಗಿರ್ತಾನೆ. ಡಿಸೆಂಬರ್ದಾಗ ಸೂರ್ಯ ಸಮವಾಯ ವೃತ್ತ ಮ್ಯಾಗಿರ್ತಾನೆ. ಉಷ್ಣವಲಯದ ಕಾಡುಗಳು ಸಂಶೋಧನಾ ಕೇಂದ್ರ ಜಬ್ಬಲ್ಪುರ್. ಉಷ್ಣವಲಯದ ನಿತ್ಯ ಹರಿದ್ವರ್ಣ ಹಸಿರು ಪಶ್ಚಿಮ ಘಟ್ಟಗಳು. ಉಷ್ಣವಲಯದ ಒಣ ಉದುರುವ ಕಾಡುಗಳು ಯುಪಿ. ಉಷ್ಣವಲಯದ ಮುಳ್ಳು ಕಾಡು ರಾಜಸ್ಥಾನ್. ಉಷ್ಣವಲಯದ ತೇವಾಂಶ ಕಾಡು ಒಡಿಶಾ. ಭಾರತ ಸಕ್ಕರೆ ಸಂಶೋಧನಾ ಲಕ್ನೋ. ಅರಣ್ಯ ಜೆನೆಟಿಕ್ ಋಷಿತಳಿ ಕೊಯಮತ್ತೂರ್. ನಾರ್ವೆನ್ಸರ್ಗಳು ಮಂಗಳೂರು ಸಂಶೋಧನಾ ಕೇಂದ್ರ ವೆಸ್ಟ್ ಬೆಂಗಾಲ್ ಕಾರ್ನಿಯಾ. ರಾತ್ರಿ ಕಾಣುವ ನಕ್ಷತ್ರಗಳು ಸಿರಿಯಾ. ಭೂಕಾಂತ ಧ್ರುವ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಉತ್ಪತ್ತಿಯಾಗುವ ಚಂದ್ರಗ್ರಹಣ ಸಂಭವಿಸುತ್ತದೆ. ಅಸ್ಫಟಿಕ ವಸ್ತು ಸಕ್ಕರೆ. ಚಂದ್ರನ ಮೇಲೆ ಸಂಭವಿಸುವ ಸ್ಫೋಟಗಳನ್ನು ಭೂಮಿಗೆ ಕೇಳುವುದಿಲ್ಲ. ಕಾರಣ ಚಂದ್ರ ಮತ್ತು ಭೂಮಿಯ ಪರಿಭ್ರಮಣ ಒಂದೇ. ಓಕೆ. ರೇಡಿಯೋ ತರಂಗ ಎಲ್ಲಿರ್ತಾವ ಅಂದ್ರೆ ಥರ್ಮೋಸ್ಪಿಯರ್ ಐನೋಸ್ಪಿಯರ್ದಾಗ ಇರ್ತಾವೆ. ಟ್ರಾಪೋಸ್ಪಿಯರ್, ಸೆಟೋಸ್ಪಿಯರ್, ಮಿಸೋಸ್ಪಿಯರ್, ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್. ಭೂಮಿಯ ಸೂರ್ಯನಿಂದ ಉಷ್ಣಾಂಶ ಪಡೆಯುವುದನ್ನು ಸೂರ್ಯನ ಜನ್ಮ ಶಾಖ ಎನ್ನುವರು. ಭೂಮಿಯು ಸೂರ್ಯನಿಂದ ಉಷ್ಣಾಂಶ ಸುಣ್ಣದ ಕಲ್ಲು ರೂಪಾಂತರ ಹೊಂದಿದಾಗ ಅಮೃತಶಿಲೆ ಆಗುವುದು. ಪ್ರಾಕ್ಸಿಮಾ ಸೆಂಟರ್ ಭೂಮಿಗೆ ಸಮೀಪ ನಕ್ಷತ್ರ. ನಕ್ಷತ್ರಗಳಲ್ಲಿ ಸೂರ್ಯನಿಗೆ ಹೆಚ್ಚು ಪ್ರಕಾಶವಾಗಿ ಕಾಣಲು ಭೂಮಿಗೆ ಸಮೀಪದಿಂದ. ನಕ್ಷತ್ರದಲ್ಲಿ ಸೂರ್ಯನು ಹೆಚ್ಚು ಪ್ರಕಾಶ ಕಾಣಲು ಭೂಮಿಗೆ ಸಮೀಪ ಕಾಣ್ತದೆ. ಭೂಮಿಯಿಂದ ಸೂರ್ಯ ದೂರ 8 ಜ್ಯೋತಿರ್ನಿಮಿಷಗಳು. ಭೂಮಿಯಿಂದ ಸೂರ್ಯನ ದೂರ 8 ಜ್ಯೋತಿರ್ನಿಮಿಷಗಳು. ಗ್ರಹ ಸೂರ್ಯನ ಸುತ್ತಲು ಕಾರಣ. ಗ್ರಹಗಳು ಸೂರ್ಯನ ಸುತ್ತ ಯಾಕೆ ಸುತ್ತ ಅಂದ್ರೆ ಗುರುತ್ವ ವಲಯದ ಸುತ್ತ. ಸೂರ್ಯನ ತಾಪ 6,000 ಕೆ. ಸೂರ್ಯನ ಪ್ರತಿಯೊಂದು ಸೆಕೆಂಡ್ನಿಂದ ಎಲ್ಲ ದಿಕ್ಕಿನಲ್ಲಿ ಉತ್ತೇಜಿಸುವ ಒಟ್ಟು ಶಕ್ತಿಯ ಸೌರ ದೀಪ್ತಿ ಎನ್ನುವರು. ಭಾರತದ ಸೌರ ದೂರ ಕೇಂದ್ರಗಳಲ್ಲಿ ಇರುವ ಸ್ಥಳ. ಭಾರತದಲ್ಲಿ ಸೌರ ದೂರ ಕೇಂದ್ರಗಳು ಇರುವ ಸ್ಥಳ ಕೊಡೈಕೆನಾಲ್ ತಮಿಳುನಾಡು, ಉದಯಪುರ ರಾಜಸ್ಥಾನ್. ಸೂರ್ಯನ ದೃಗ್ಗೋಚರ ಬೆಲೆಯ ಹೆಲೋಜಮಂಡಲ್. ಸೂರ್ಯ ಕೊರೋನಲ್ಲಿ ಧ್ರುವ ಪ್ಲಾಸ್ಮಾ ಸ್ಥಿತಿ. ಸೂರ್ಯನ ಕೊರೋನಾ ಧ್ರುವದಲ್ಲಿ ಪ್ಲಾಸ್ಮಾ ಸ್ಥಿತಿ ಇರ್ತದೆ. ಪೂರ್ಣ ಸೂರ್ಯಗ್ರಹಣ ಕಾಲದಲ್ಲಿ ಕೊರೋನಾ ಭಾಗ ಕಾಣ್ತದೆ. ಧ್ರುವ ಪ್ರದೇಶಗಳು ಉಂಟಾಗಲು ಭೂಮಿಯ ಕಾಂತಕ್ಷೇತ್ರ ಮತ್ತು ಸೂರ್ಯನಿಂದ ಬರುವ ಆವೇಶಗಳು ಧ್ರುವ ಪ್ರದೇಶ ಉಂಟಾಗಲು. ಸೂರ್ಯನ ತಾಪದ ಮಿಲಿಯನ್ 20
ಸೂರ್ಯನ ಗರ್ಭದಲ್ಲಿ ಉತ್ಪತ್ತಿಯಾಗುವ ಶಕ್ತಿ ಸೂರ್ಯನ ಮೇಲೆ ತಲುಪುವುದನ್ನು ಸಂವಹನ ವಿಕಿರಣ ಪ್ರಕ್ರಿಯೆಯಿಂದ ಶಾಖ ಸೂರ್ಯನ ಗರ್ಭದಲ್ಲಿ ಉತ್ಪತ್ತಿಯಾಗುವ ಸೂರ್ಯನ ಮೇಲೆ ತಲುಪುವುದನ್ನು ಸಂವಹನ ವಿಕಿರಣದಿಂದ ತಲುಪ್ತದೆ. ಪಾರ್ಸೆಕ್ ದೂರ ಅಳಿತದ. ಒಂದು ಪಾರ್ಸೆಕ್ 3.26 ಜ್ಯೋತಿರ್ವರ್ಷ. ಹೆಚ್ಚು ತಾಪ ನೀಲಿ ಸ್ಟಾರ್, ಕಡಿಮೆ ತಾಪ ಬ್ರಿಟನ್ ಗ್ರೀನ್. ಸೌರ ದೀಪ್ತಿಗೆ ಎಂದರೆ ಪ್ರತಿ ಸೆಕೆಂಡಿಗೂ ಎಲ್ಲ ದಿಕ್ಕಿನಲ್ಲಿ ಸೂರ್ಯ ಹೊಮ್ಮಿಸುವ ಶಕ್ತಿ ಸೌರ ದೀಪ್ತಿ ಎಂದರೆ. ನಕ್ಷತ್ರ ರಾಶಿ ಹೆಚ್ಚಾದಂತೆ ದೀಪ್ತಿ ಹೆಚ್ಚಾಗುವುದು. ನಕ್ಷತ್ರ ರಾಶಿ ಹೆಚ್ಚಾದಂತೆ ದೀಪ್ತಿ ಹೆಚ್ಚಾಗುವುದು. ಓಕೆ. ಆಕಾಶಗಂಗೆ ಎಂಬುದು ಗ್ಯಾಲಕ್ಸಿ ಹೆಸರು. ಆಕಾಶಗಂಗೆ ಎನ್ನುವುದು ಗ್ಯಾಲಕ್ಸಿ ಹೆಸರು. ರೈಟ್. ವಿಶ್ವದ ಅಧ್ಯಯನ ಕಾಸ್ಮಾಲಜಿ. ವಿಶ್ವದ ಅಧ್ಯಯನ ಕಾಸ್ಮಾಲಜಿ. ನಕ್ಷತ್ರದ ವಿಕಾಸದ ಹಂತ ನಿಹಾರಿಕೆ, ಪ್ರೋಟೋಸ್ಟಾಟ್, ಪ್ರಧಾನ ಶ್ರೇಣಿ, ಕೆಂಪು ದಂತ್ಯ, ಶ್ವೇತಕುಬ್ಜ. ಇವು ನಕ್ಷತ್ರಗಳ ವಿಕಾಸ ಹಂತ. ನಕ್ಷತ್ರಗಳು ಹಿಂಗೆ ಹಂತ ಆತಾವ. ಸೌರಕಲೆ ಕೆಂಪಾಗಲು. ಸೌರಕಲೆ ಕಪ್ಪಾಗಲು. ಸೌರಕಲೆ ವಿಶ್ವದ ಅಂದಾಜು ವಯಸ್ಸು 20 ಬಿಲಿಯನ್ ವರ್ಷ. ಮಿಲಿಯನ್ ಅಲ್ಲ, ವಿಶ್ವದ ಅಂದಾಜು ವರ್ಷ. ಮಂಗಳ ಬುಧ ಮಧ್ಯ ಕ್ಷುದ್ರಗಳು ಕಂಡುಬರ್ತಾವ. ಧೂಮಕೇತು ಅಲ್ಲ, ಉಲ್ಕೆ ಅಲ್ಲ, ಕ್ಷುದ್ರಗಳು ಕಂಡುಬರ್ತಾವ. ದೂರದ ಏಕಮಾನ ನಾಟಿಕಲ್ ಮೈಲು. ದೂರ ಏಕಮಾನ ಅಳಿಬೇಕಂದ್ರೆ ನಾಟಿಕಲ್ ಮೈಲು ಹೇಳಬೇಕು. ನಕ್ಷತ್ರಗಳ ದೂರವನ್ನು ಅಳೆಯಲು ಜ್ಯೋತಿರ್ವರ್ಷದಿಂದ ಸೈಲ್ಯಾಬ್ಸ್. ಬಿದ್ದಿರು ಆಸ್ಟ್ರೇಲಿಯಾ. ಚಂದ್ರನ ಮೇಲೆ ದ್ರವ್ಯರಾಶಿ ಸ್ಥಿರ, ತೂಕ ಕಡಿಮೆ ಆಗಿದೆ. ದ್ರವ್ಯರಾಶಿ ಸ್ಥಿರ ಅಥವಾ ತೂಕ ಕಡಿಮೆ ಆಗ್ತದೆ. ಭಾರತ ಮೊದಲ ಭೂಸ್ಥಿರ ಉಪಗ್ರಹ ಆ್ಯಪಲ್. ಕೆಂಪು ರಂಧ್ರ ಎಕ್ಸ್ ಕಿರಣ ಬಿಡುತ್ತದೆ. ಕೆಂಪು ರಂಧ್ರ ಎಕ್ಸ್ ಕಿರಣ ಬಿಡುತ್ತದೆ. ಸೂರ್ಯಗ್ರಹಣ ಅಮಾವಾಸ್ಯೆ ದಿನ. ವಾಯುಮಂಡಲದಲ್ಲಿ ಇಲ್ಲದಿದ್ದರೆ ಆಕಾಶ ಕಪ್ಪು ಬಣ್ಣ ಕಾಣುತ್ತದೆ. ವಾಯುಮಂಡಲ ಇಲ್ಲದಿದ್ದರೆ ಆಕಾಶ ಕಪ್ಪು ಬಣ್ಣ ಕಾಣುತ್ತದೆ. ಅತಿ ಚಿಕ್ಕ ಕಾಲಾವಧಿಯನ್ನು ಅಳೆಯುವುದು ಪರಮಾಣು ಗಡಿಯ. ನಕ್ಷತ್ರಗಳ ಭ್ರಮಣ ಅಧ್ಯಯನ ಡಾಪ್ಲರ್ ಪರಿಣಾಮ. ಆಂತರಿಕ ಗ್ರಹಣ ದೊಡ್ಡದು ಭೂಮಿ. ಸೂರ್ಯನಿಂದ ಬೆಳಕು ಭೂಮಿಗೆ ಬರಲು 8 ನಿಮಿಷ. ಗುರುಗ್ರಹ ಸೂರ್ಯನ ಒಂದು ಸುತ್ತಲೂ 12 ವರ್ಷ. ದೊಡ್ಡ ಗ್ರಹ ಗುರು, ಚಿಕ್ಕ ಗ್ರಹ ಬುಧ. ದಿನ ಕಕ್ಷೆ ವಲುವಿಕೆ ಭೂಮಿ ಅಷ್ಟೇ ಇದ್ದ ಮಂಗಳ. ಸೂರ್ಯನ ಗ್ಯಾಲಕ್ಸಿ ಸುತ್ತ ಪರಿಭ್ರಮಣೆ ಮಾಡಲು 25 ಲಕ್ಷ ಬೇಕು. ನೀಲ್ ಆರ್ಮ್ಸ್ಟ್ರಾಂಗ್ ಅಮೆರಿಕದವರು. ಭೂಮಿ ಮತ್ತು ಸೂರ್ಯನ ದೂರ ಅಳೆಯಲು ಆಸ್ಟ್ರಾನಮಿಕ್ ಯೂನಿಟ್. ಬೀಳು ನಕ್ಷತ್ರ ಉಲ್ಕೆ ಎನ್ನುವರು. ಹೆಚ್ಚು ಸಾಂದ್ರತೆ ಭೂಮಿ. ಸೂರ್ಯನ ಸುತ್ತಲೂ ಹಾಕಲು ಗುರು ಹೆಚ್ಚು ಕಾಲಾವಧಿ ತೆಗೆದುಕೊಳ್ಳುವುದು. ರೆಗಲ್ ಎಂಬ ನಕ್ಷತ್ರ ನೀಲಿಯಾಗಿ ಕಾಣಲು ತಾಪಮಾನ ಹೆಚ್ಚಾದಂತೆ. ಭೂಮಿ ಮತ್ತು ಪಶ್ಚಿಮದಿಂದ ಪೂರ್ವಕ್ಕೆ ಪರಿಭ್ರಮಿಸುತ್ತದೆ. ಸೂಪರ್ ಕಂಡಕ್ಟರ್ ಸೆಮಿಕಂಡಕ್ಟರ್ ತಯಾರಿಕೆ. ಸೂರ್ಯನಲ್ಲಿ ತಾಪ 600. ಭೂಮಿ ಮೇಲಿನಿಂದ ಭೂಮಿ ಕೇಂದ್ರದ ಒಳ ಪದರ ಕ್ರಮದಲ್ಲಿ. ಗಟ್ಟು ಪದರ ಕವಚ ಹೊರಗಳು ಒಳಚಿಪ್ಪುಗಳು. ಶುಕ್ರ ಗ್ರಹವು ಸೂರ್ಯನಿಂದ ಬುಧ ಗ್ರಹಕ್ಕಿಂತ ದೂರ ಇದರ ತಾಪ ಹೆಚ್ಚು ಯಾಕೆ? ಶುಕ್ರ ಗ್ರಹ ಸೂರ್ಯನಿಂದ ಬುಧ ಗ್ರಹಕ್ಕಿಂತ ದೂರ ಇದ್ದರೆ ತಾಪ ಹೆಚ್ಚು ಏಕೆ? ಶುಕ್ರ ಗ್ರಹದಲ್ಲಿ ವಾತಾವರಣ ಬಿಸಿ ಆದ್ದರಿಂದ ಬುಧನಲ್ಲಿ ಇಲ್ಲ. ಓಕೆ. ತಾಪ ಯಾಕೆ ಹೆಚ್ಚೆ? ಚಿಕ್ಕದಿಂದ ದೊಡ್ಡದು ಕ್ರಮದಲ್ಲಿ ಸರಿಯಾಗಿ ಬರೆಯಿರಿ. ಚಂದ್ರ, ಗ್ರಹ, ನಕ್ಷತ್ರ, ಸೌರ, ಗ್ಯಾಲಕ್ಸಿ, ವಿಶ್ವ. ಚಿಕ್ಕದಿಂದ ದೊಡ್ಡದಾಗಿ ಬರ್ರಿ. ನೀಲಿಯಾಗಿ ಕಾಣುವುದು ನಕ್ಷತ್ರ ಸೂರ್ಯನಿಂದ ಬಿಸಿ. ದೊಡ್ಡ ಗಾತ್ರ
ಬುಧ, ಕುಬ್ಜ, ಭೂಮಿ, ಶನಿ. ಭೂಮಿಯ ಮೇಲಿಂದ ಯಾವುದೇ ಸ್ಥಳದಿಂದ ಪೂರ್ಣ ಸೂರ್ಯಗ್ರಹಣಕ್ಕಿಂತ ಪೂರ್ಣ ಚಂದ್ರಗ್ರಹಣವನ್ನು ಹೆಚ್ಚು ಸಂಖ್ಯೆಯಲ್ಲಿ ನೋಡುತ್ತಾರೆ. ಏಕೆ? ಚಂದ್ರನ ನೆರಳು ಭೂಮಿಯ ಸ್ವಲ್ಪ ಪ್ರದೇಶದಲ್ಲಿ ಮಾತ್ರ ಆವರಿಸಿದೆ. ಉಪಗ್ರಹ ಇಲ್ಲ. ಬುಧ ಮತ್ತು ಶುಕ್ರ. ಗ್ರಹ ಎಂದರೆ ಮಿನುಗುಗಳ ಪ್ರಕಾಶಿಸದೇ ಇರುವ ಕಾಯಗಳು ಹೊಂದಿದ ವ್ಯೂಹದಲ್ಲಿ ಗಗನಯಾತ್ರಿಗಳು ಹಗಲಿನಲ್ಲಿ ನಕ್ಷತ್ರ ನೋಡಲು ಸಾಧ್ಯ ಇಲ್ಲ. ಓಝೋನ್ ಪದರ ಸ್ಟ್ರಾಟೋಸ್ಫಿಯರ್. ಭೂಮಿ ಸೂರ್ಯ ಸುತ್ತ ತಿರುಗುವಾಗ ತನ್ನ ಕಕ್ಷೆಯ ಸರಾಸರಿ ವೇಗ 30 ಕಿಲೋಮೀಟರ್. ದಕ್ಷಿಣ ಧ್ರುವದ ತಲುಪಿದ ವ್ಯಕ್ತಿ ಆರ್ಮ್ಸ್ಟ್ರಾಂಗ್. ಭೂಮಿಯ ಧ್ರುವೀಯ ಸುತ್ತಳತೆ 400 ಕಿಲೋಮೀಟರ್. ಹೆಚ್ಚು ಪ್ರಕಾಶ. ಶುಕ್ರ. ಭೂಮಿಯ ಕಕ್ಷೆಯಲ್ಲಿ ಸುತ್ತುವ ಮೊದಲ ಮಹಿಳೆ ವ್ಯಾಲೆಂಟಿನಾ ಟೆರೆಸ್ಕಿನಾ. ಭೂಮಿ ತನ್ನ ಸುತ್ತ ಪ್ರದಕ್ಷಿಣೆ ಬರಲು 365.024 ದಿನಗಳು. ಕಾಸ್ಮಿಕ್ ವರ್ಷ 250 ಮಿಲಿಯನ್ ವರ್ಷ. ಟ್ರೋಪೋಸ್ಫಿಯರ್ ವಿಚಿತ್ರವಾದ ಪ್ರಕಾಶ. ಕಾಮೆಟ್ಗಳು ದೀರ್ಘ ನಕ್ಷತ್ರಗಳು. ಮೆಟೀರಿಯಲ್ಗಳು ಆಕಾಶ ಕಬ್ಬಿಣ ಧೂಮಕೇತು. ಸೂರ್ಯ ಭೂಮಿ ಮಧ್ಯ ಸರಾಸರಿ 150 × 10⁻⁶ ಕಿಲೋಮೀಟರ್. ಪೂರ್ವಕಾಲದಲ್ಲಿ ನಾವಿಕರು ದಿಕ್ಕನ್ನು ಕಂಡುಹಿಡಿಯಲು ಧ್ರುವ ನಕ್ಷತ್ರಗಳು ಅವಲಂಬಿಸಿದ್ದರು. ಸೂರ್ಯನ ಸುತ್ತ ಸುತ್ತುವ ಕನಿಷ್ಠ ಸಮಯ. ಬುಧಗ್ರಹ. ಆಂಡ್ರೋಮಿಡಾ ಒಂದು ಗ್ಯಾಲಕ್ಸಿ. ದೊಡ್ಡ ಉಪಗ್ರಹ. ಭೂಮಿಯು ಸೂರ್ಯನಿಂದ ದೂರ ಇರುವುದು. ಜುಲೈ 4. ಭೂಮಿ ತನ್ನ ಅಕ್ಷದ ಸುತ್ತ ಒಂದು ಸುತ್ತನ್ನು ಹಾಕಲು 23 ಗಂಟೆ 56 ನಿಮಿಷ 4.9 ಸೆಕೆಂಡ್. ಉಪಗ್ರಹಗಳು ಪ್ರದಕ್ಷಿಣೆಗೆ ಹಾಕುವುದು ದೊಡ್ಡ ಕಾಯಕ್ಕೆ. ಭೂಮಿಯು ಸೂರ್ಯನಿಂದ ಕನಿಷ್ಠ ದೂರ. ಜನವರಿ 3. ಸೂರ್ಯನ ನಕ್ಷತ್ರಕ್ಕೆ ಹಂತ ಸ್ಥಿತಿ. ಸೂರ್ಯನ ನಕ್ಷತ್ರ ಹಂತ. ಸೂರ್ಯನ ಸ್ಥಿರ ಸ್ಥಿತಿ. ಚಂದ್ರಗ್ರಹಣ ಆಗುವಾಗ ಯಾವುದು ನೆರಳು ಯಾವುದು ಮೇಲೆ ಬಿದ್ದಿರುತ್ತದೆ? ಭೂಮಿಯ ನೆರಳು ಚಂದ್ರನ ಮೇಲೆ. ಭೂಮಿಯ ಕಕ್ಷೆ ಆಕಾರ. ದೀರ್ಘವೃತ್ತಾಕಾರ, ಅಂಡಾಕಾರ. ವೈಟ್ ಡ್ವಾರ್ಫ್ ಶ್ವೇತ ಕುಬ್ಜ ಸೂಚಿಸುವುದು ಒಂದು ನಶಿಸುವ ನಕ್ಷತ್ರ. ಭಾರತದ ಮೊದಲ ಉಪಗ್ರಹ ಆರ್ಯಭಟ್. ಸೂರ್ಯನು ಅಂತಿಮವಾಗಿ ತಲುಪುವುದು ಸ್ಥಿತಿ ಶ್ವೇತ ಕುಬ್ಜ. ಭೂಮಿಯ ಸೂರ್ಯನಿಂದ ದೂರವಿರುವ ಸ್ಥಿತಿಯನ್ನು ಸೌರ ದೂರ ಬಿಂದುವಿನವರು. ಭೂಮಿಯ ಕೋರ ಒಳಭಾಗ ರಚನೆ ಘನ ಸ್ಥಿತಿಯಿಂದ. ನಕ್ಷತ್ರಗಳ ಮಿನುಗಲು ವಕ್ರೀಭವನ ಏರಿಳಿತದಿಂದ. ಗ್ರಹಗಳ ಚಲನೆ ಕಂಡುಹಿಡಿದ ಕೆಪ್ಲರ್. ಚಂದ್ರ ಒಂದನೇದು 2008 ನಕ್ಷತ್ರ ಧ್ರುವದ ಅಳೆಯಲು ನಕ್ಷತ್ರ ದೂರನ್ನು ಅಳೆಯಲು ಪಾರ್ಶಕ್ ಬಳಸ್ತಾರೆ. ನಾಸಾ ಫುಲ್ ಫಾರ್ಮ್ ನ್ಯಾಷನಲ್ ಏರೋನಾಟಿಕಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಸೌರಕೋಶ ಯಾವುದರಿಂದ? ಸಿಲಿಕಾನ್. ಒಂದನೇ ಚಂದ್ರಯಾನ ಉಡಾವಣೆ SLV 2018 ಅಕ್ಟೋಬರ್ ಶ್ರೀಹರಿಕೋಟ. ಸೂರ್ಯನ 11 ವರ್ಷ ಚಂದ್ರನಿಗೆ ಸೌರ ಕನಿಷ್ಠ ಎನ್ನುವರು. ಆದಿತ್ಯ ಸೂರ್ಯ ಅಧ್ಯಯನಕ್ಕೆ 101.44 ದ್ರವ್ಯರಾಶಿ. ನಕ್ಷತ್ರ ಶ್ವೇತ ಕುಬ್ಜವಾಗಿರುತ್ತದೆ ಎಂದರೆ ಚಂದ್ರಶೇಖರ. ಮಂಗಲ ಗ್ರಹ ಕೆಂಪು ಎನ್ನಲು ಐರನ್ ಆಕ್ಸೈಡ್ ಇದೆ. ಕರ್ನಾಟಕದ ಗ್ರಾನೈಟ್ ಶಿಲೆ 28%. ಎಷ್ಟು ಕೇಳಬೇಕೀಗ? ಬಹಿರ್ತರಣ ಭೂಸ್ತನ ಕ್ರಿಯಾವಧಿಯು ಪರ್ವತಜನ್ಯ ಶಿಥಿಲೀಕರಣ ಸವೆತ ಅಲ್ಲ, ಪರ್ವತಜನ್ಯದ ಅರ್ಥ. ಸಮಶೀತೋಷ್ಣ ಹುಲ್ಲುಗಾವಲು ದಕ್ಷಿಣ ಆಫ್ರಿಕಾ ಹುಲ್ಲುಗಾವಲನ್ನು ಎಂದು ಕರೆಯುವರು. ಸಮಶೀತೋಷ್ಣ ದಕ್ಷಿಣ ಆಫ್ರಿಕಾದ ಹುಲ್ಲುಗಾವಲನ್ನು ಕರೆಯುವರು. ನೈಸರ್ಗಿಕ ಕೃತಕ ಕುಸಿತ ತಗ್ಗು ಆದಾಗ ಭೂಮಿಯ ತುಂಬುವ ಪ್ರದೇಶ ನಿಧಾನ ಸರಿ. ಒಂದು ದಿನದಲ್ಲಿ ಚೆಲ್ಲುವ ಬೇಗುಲ ಪ್ರವಾಹ ಶೀತ ಪ್ರವಾಹ ಅಟ್ಲಾಂಟಿಕಾ ಬೇಗುಲ. ಭಾರತ ಅವಳಿಗಳು ಶುಕ್ರ. ಭೂಮಿ ಸೂರ್ಯನಿಂದ ಪಡೆಯುವ ಶಾಖವನ್ನು ಬಿಸಿ ಶಾಖ. ಇನ್ನು
ಇನೋಲೇಷನ್ ಅನ್ನೋರು. ವಾತಾವರಣದ ಆರ್ದ್ರತೆಯನ್ನು ಸೈಕೋಮೀಟರ್ ಥರ್ಮೋಮೀಟರ್ ಅಳೆಯುತ್ತಾರೆ. ಅಕ್ಷಾಂಶ 111 ಕಿಲೋಮೀಟರ್. ಭೂಮಿಗಿಂತ ಸೂರ್ಯನು 107 ಪಟ್ಟು ದೊಡ್ಡ. 190 ಬರ್ದಿನ 107 ಪಟ್ಟು ಅಥವಾ 109 ಪಟ್ಟು. ಗ್ರಹದಲ್ಲಿ ಭೂಮಿ ಐದನೇ ದೊಡ್ಡದು. ಭೂಮಿಯ ವ್ಯಾಸ ಚಂದ್ರನಿಗಿಂತ 4 ಪಟ್ಟು ದೊಡ್ಡದಾಗಿದೆ. ಭೂಮಿಯು 150 ಚದುರ ಕಿಲೋಮೀಟರ್. 110ರಲ್ಲಿ 360 ನೀರು. 149 ಭೂಮಿ. 25 ಭೂಮಿ ಇದ್ರೆ 70% ನೀರದ. ಭೂಮಿ ಹೊಂದಿದ್ರೆ ಜಲ 1.4 ಅದ. ಭೂಮಿಯ ಆಕಾರ ಜಿಯಾಡ್ ಭೂಮಿ ಆಕಾರ. ಭೂಮಿಯ ಸಮಭಾಜಕ ವೃತ್ತದಲ್ಲಿ ವ್ಯಾಸ. ಧ್ರುವದಲ್ಲಿ ವ್ಯಾಸ. ಭೂಮಿಯ ಸಮಭಾಜಕದ ಸುತ್ತಳತೆ. ಚಿಕ್ಕ ಸಾಗರ ಆರ್ಕಟಿಕ್ ಸಾಗರ, ದೊಡ್ಡದು ಪೆಸಿಫಿಕ್ ಸಾಗರ. ಡೋಲ್ಡ್ರಮ್ ಶಾಂತಪುಟಿ ಸಮಭಾಜಕ ವೃತ್ತದಲ್ಲಿ 2 ಬಾರಿ ಹಾದು ಹೋಗುವ ನದಿ ಕಾಂಗೋ, ಆಫ್ರಿಕಾ ಕಾಂಗೋ. ಮಕರ ಸಂಕ್ರಾಂತಿ ವೃತ್ತ ಹಾದು ಹೋಗುವುದು ಆಫ್ರಿಕಾದ ಲಿಂಪೋಸೈಟ್. ಕರ್ಕಟಕ ವೃತ್ತ 2 ಬಾರಿ ಮಾಹಿ. ಚಂದ್ರಯಾನ 3ನೇದಲ್ಲಿ ಚಂದ್ರನ ಮೇಲೆ ಸಲ್ಫರ್ ಇದೆ ಎಂದು ಹೇಳಲಾಗಿದೆ. ಚಂದ್ರನ ಒಂದೇ ಉಡಾವಣೆ 2008. ಚಂದ್ರನ 2ನೇ ಉಡಾವಣೆ 2019. ಚಂದ್ರನ 3ನೇ ಉಡಾವಣೆ 2023. ಜುಲೈ 22. ವಾಯುಮಂಡಲ ಓಝೋನ್ ಪದರ. ವರ್ಗಾವಣೆ ಬೇಸಾಯಗಳು. ಇಂಡೋನೇಷ್ಯಾದಲ್ಲಿ ಹುವಾ ಲಾಂಡಾಂಗ್ ಅನ್ನೋರು. ಮಧ್ಯ ಅಮೆರಿಕದಲ್ಲಿ ಮಿಲ್ಸ್ಟನ್. ಇಟ್ರಿಯಾದ ರಿಯಾನದು. ಬ್ರೆಜಿಲಲ್ಲಿ ರೊಕಾನವರು. ಉಪಗ್ರಹ ಸೌರವಿದ್ಯೆ. ಜಲಸಂಚಾರ ವ್ಯವಸ್ಥೆ ಎನ್ಯುವಲ್. ಕಪ್ಪು ಬೆಳಕು ಎಲ್ಲ ತರಂಗವನ್ನು ಹೀರಿಕೊಳ್ಳುತ್ತದೆ, ಯಾಕೆಂದರೆ ಪ್ರತಿಬಿಂಬಿಸಲಿಲ್ಲ. ಉದ್ದ ನದಿ ನೈಲ್ ನದಿ. ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲೆ ಭೌತಿಕ ವಸ್ತುಗಳು ದ್ರವ್ಯರಾಶಿ ಏನಾಗಿರುತ್ತದೆ ಹಾಗೇ ಇರುತ್ತದೆ. ಸಮಭಾಜಕ ಹಾದುಹೋಗುವ ದೇಶಗಳು. ಮಾಲ್ಡೀವ್ಸ್, ಇಂಡೋನೇಷ್ಯಾ, ಕಬೋರಟಿ ದೇಶಗಳು.